ವಿಜಯಪುರ ಮಾದಕ ವ್ಯಸನ ಮುಕ್ತ ಭಾರತ ಮುಕ್ತ ಜಾಗೃತಿ ರ್ಯಾಲಿಗೆ ಸಂಸದ ಜಿಗಜಿಣಗಿ ಚಾಲನೆ. ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯ ವತಿಯಿಂದ ಮಾದಕ ವ್ಯಸನ ಮುಕ್ತ ಭಾರತ ಬೃಹತ್ ಜಾಗೃತಿ ರ್ಯಾಲಿಗೆ ಸಂಸದ ರಮೇಶ್ ಜಿಗಜಿಣಗಿ ಚಾಲನೆ ನೀಡಿದರು. ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭವಾದ ರ್ಯಾಲಿ ಗಾಂಧಿ ಚೌಕ, ಬಸವೇಶ್ವರ ಚೌಕ ಮಾರ್ಗವಾಗಿ ಸಾಗಿ ಬಂದು ಗಗನ್ ಮಹಲ್ ಆವರಣದಲ್ಲಿ ಸಮಾವೇಶವಾಗಿ ಮಾರ್ಪಟ್ಟಿತು. ಇನ್ನು ಇದೇ ವೇಳೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ, ದೇಶ ಭವಿಷ್ಯ ಯುವಕರ ಕೈಯಲ್ಲಿದ್ದು ವ್ಯಸನಮುಕ್ತ ಸಮಾಜ ನಿರ್ಮಾಣ ಅವಶ್ಯಕವಾಗಿದೆ. ವ್ಯಸನವು ಸ್ನೇಹಿತರ ಪ್ರಭಾವದಿಂದ ಆರಂಭವಾಗಿ ಮನೆ ಮನೆಗೆ ವ್ಯಾಪಿಸುತ್ತಿದ್ದು ಯುವಕರು ಡ್ರಗ್ಸ್, ಸಿಗರೆಟ್, ಗುಟ್ಕಾ ಮುಂತಾದ ಹಾನಿಕಾರಕ ಚಟಗಳಿಗೆ ಒಳಗಾಗಬಾರದು ಎಂದು ಈ ವೇಳೆ ಐಎಎಸ್ ಅಧಿಕಾರಿ ಅಭಿಷೇಕ್ ಸೆಹೆರಾ, ಬುರಾಣ್ಪುರ್ ಸಿದ್ದಾರೂಢ ಆಶ್ರಮದ ಯೋಗೇಶ್ವರಿ ಮಾತಾಜಿ, ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಸುರೇಶ್ ಬಿರಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಿವೈಟಿಇ ಲಕ್ಷ್ಮಣ್ ನಿಂಬರಗಿ, ವಿಜಯಪುರ ಎಸ್ಪಿ ಅವರು ಕೂಡ ಉಪಸ್ಥಿತರಿದ್ದರು. ಏನ್ ರೋದು ಇಲ್ಲ ಬಾರೋ. ಹೌದಾ ಮಗ, ಹಂಗಿದ್ರೆ ಕೊಡು, ನಾನು ಟ್ರೈ ಮಾಡ್ತೀನಿ. ತಗೋರು, ಸ್ವರ್ಗನೆ ಕಾಣ್ತೀಯ. ಶಿವನಿಗೆ ಹತ್ರರಿ ಬಾಂಗೆ ಹಚ್ಚರಿ ಬಟ್ ಮನೇಲಿ ಏನು ಹೇಳೋಣ, ನಮ್ಮ ಮನೇಲಿ ಬಿಡ್ತಾರೆ. ನನ್ನ ಪೇರೆಂಟ್ಸ್ ಆರ್ ಸೋ ಕೂಲ್. ನಾನು ನಿನ್ನ ಹೇಳ್ತೀನಿ, ನೀನು ನಮ್ಮ ಮನೇಲಿ ಹೇಳು. ಓಕೆ ಅಮ್ಮ. ಫುಲ್ ಬಾಟಲ್ ಖಾಲಿ ಮಾಡಿದಾಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಬಾನ್ಸಾನ ಗೆಳತಿಗೆ ಹುಡುಗಿ ಆನ್ಸ ಹೇಳುವಿ ಪಾಡಿಷ್ಟು ಸೂಪ. ಇಲ್ಲಿ ಎಲ್ಲ ಹುಡುಗಿರು ಗಾಡ್ ಸ್ಟಾರ್ಸ್, ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್, ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್. ಡಿಜೆ ರೈಸ್ ಸಮ್ ಬೇಸ್ ಅಪ್, ಸೊ ವಿ ಗೋನಾ ಪುಟ್ ಯೋರ್ ಹ್ಯಾಂಡ್. ಬೇಡ ಮಗ, ಸುಮ್ಮನೆ ಯಾಕೆ ರಿಲ್ಯಾಕ್ಸ್, ಎಂಜಾಯ್ ಮಾಡುವಾಗ ಏನಾಗಲ್ಲ. ಇದನ್ನು ಹೋಗಿ ಅವ್ರಿಗೆ ಕೊಡು. No worry, it's a soft drink. Oh, thank you. ಹೌದಾ? ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಯುವ ಜನತೆಯನ್ನು ಮಾದಕ ವ್ಯಸನದಿಂದ ದೂರವಿರಿಸಿ ಯುವ ಪೀಳಿಗೆಯು ಮಾದಕ ವಸ್ತುಗಳ ವ್ಯಸನಗಳಿಗೆ ಬಲಿಯಾಗುತ್ತಿರುವುದು ದೇಶದ ಭವಿಷ್ಯ ಅಲ್ಲದೆ ಕುಟುಂಬ ಮತ್ತು ಸಮಾಜದ ಮೇಲೆ ಗಂಭೀರ ಪರಿಣಾಮದಲ್ಲಿ ಈ ವ್ಯಸನದ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿ ಇಂದು ಒಂದು ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಅವರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇವಲ ವಿಜಯಪುರ ಮಾತ್ರವಲ್ಲ, ಪ್ರಥಮ ಬಾರಿಗೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನನ್ನು ಕರೆಯಿಸಿ ಬೃಹತ್ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಗೌರವವನ್ನು ಸೂಚಿಸಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಹೀಗೆ ಒಂದೇ ಎರಡೇ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿರೋದು ನಿಜಕ್ಕೂ ಹೆಮ್ಮೆ. ಇಂದು ಕೂಡ ನಾವು ಈ ಶ್ರೀ ಗುರವೇ ನಮಃ ಚಲನ ಸಿಂಹಾಯ
ಶಿಕ್ಷಣ ಸಂಸ್ಥೆ ವಿಜಯಪುರ ಹಾಗೂ ಕರ್ನಾಟಕ ರಾಜ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಸಮಿತಿ ಇವರು ಹಮ್ಮಿಕೊಂಡಿರುವಂತಹ ಮಾದಕ ವ್ಯಸನ ಮುಕ್ತ ಜಾಗೃತ ರ್ಯಾಲಿ ಸಿದ್ದೇಶ್ವರ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿ ಇವತ್ತು ಗಗನ ಮೋಹನದಲ್ಲಿ ಕೊನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು, ಶಿಕ್ಷಕಿಯರು ಮತ್ತು ಸಂಸ್ಥಾಪಕರು ಮತ್ತು ಆಡಳಿತಗಾರರು ಎಲ್ಲರೂ ಕೂಡ ಸೇರಿದ್ದೀರಾ. ಮಾದಕ ದ್ರವ್ಯ ಮುಕ್ತ ಭಾರತ ಅನ್ನೋದು ನಮ್ಮ ಕನಸು. ಆ ಕನಸಿನ ಅಡಿಯಲ್ಲಿ ಪ್ರತಿಯೊಬ್ಬರೂ ಸಾಗಬೇಕು ಅಂತಂತಂದರೆ ಈ ಹೋರಾಟ ಕೇವಲ ಸಾರ್ವಜನಿಕ ರಸ್ತೆಗಳಲ್ಲಿ ಮಾತ್ರ ಅಲ್ಲ, ಅಥವಾ ಕೇವಲ ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಅನ್ನುವಂಥ ಒಂದು ದಿನ ಅಲ್ಲ, ಅಥವಾ ಯಾವುದೋ ಒಂದು ದಿನ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಮುಗಿಸ್ತೀವಿ ಅನ್ನೋದು ಅಲ್ಲ. ಯಾವಾಗ ಸಮಾಜದಲ್ಲಿ ಹೋರಾಟಗಳು ಸಮಾಜಮುಖಿಯಾಗಿ ನಡೆದಿದ್ದಾವೆ, ಆ ಹೋರಾಟಗಳಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೀವಿ. ಭಾರತ ಶಿಕ್ಷಣದ ಕೊರತೆ, ಅನಕ್ಷರತೆ ಜಾಸ್ತಿ ಇದ್ದಾಗ ಆ ಅನಕ್ಷರತೆಯನ್ನು ಹೋಗಲಾಡಿಸಲು ಅಕ್ಷರತೆಯನ್ನು ತರಲು ಸಾಕಷ್ಟು ಪರಿಶ್ರಮವನ್ನು ಪಡಬೇಕಾಯಿತು. ಎಲ್ಲರಿಗೂ ಶಿಕ್ಷಣ ಅನ್ನೋದು ಒಂದು ಹಕ್ಕು. ಆ ಶಿಕ್ಷಣವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಹಳ್ಳಿಗೂ ಕೂಡ ಸಿಗಬೇಕು ಅಂತಂತ ಹೇಳಿ ಎಜುಕೇಷನ್ ಬಿಕಮ್ ದ ಫಂಡಮೆಂಟಲ್ ರೈಟ್ ಟು ಎಜುಕೇಷನ್ ಅಂತಂತ ಹೇಳಿ ರಾತ್ರಿ ಶಾಲೆಗಳನ್ನು ತೆಗೆದರು. ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿ ಮಾಡೋದಕ್ಕೆ ಪ್ರತಿಯೊಂದು ದಿಲ್ಲಿಯಿಂದ ಹಿಡ್ಕೊಂಡು ಹಳ್ಳಿವರೆಗೂ ಕೂಡ ಹೋರಾಟ ಆಯಿತು. ಅದೇ ರೀತಿ ಆರೋಗ್ಯದ ಕೆಲವು ಸಮಸ್ಯೆಗಳು ಬಂದಾಗ ಪಲ್ಸ್ ಪೋಲಿಯೋ ಆಗಿರ್ಬೋದು, TB ಆಗಿರ್ಬೋದು, ಕೋವಿಡ್ ಆಗಿರ್ಬೋದು, ಇಂಥ ಎಲ್ಲ ಸಮಸ್ಯೆಗಳು ಬಂದಾಗ ಕೂಡ ಯಾವಾಗ ಸಮಾಜ ಅದನ್ನು ಒಂದು ಹೋರಾಟವಾಗಿ ತೆಗೆದುಕೊಂಡಾಗ ಆ ಹೋರಾಟ ಯಶಸ್ವಿಯಾಗಿದ್ದನ್ನು ನಾವು ಕಂಡಿದ್ದೀವಿ. ಈಗ ನೀವು ಪೂರ್ತಿ ಒಂದು 15ರಿಂದ 20 ನಿಮಿಷದ ಒಂದು ಸ್ಕಿಟ್ಟನ್ನು ನೋಡಿದ್ರಿ. ಆ ಸ್ಕಿಟ್ಟನ್ನು ನೋಡಿದಾಗ ಗೊತ್ತಾಗುತ್ತೆ, ಯಾಕಂತಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಂತೇಳಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತಲೂ ಕೂಡ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಒಬ್ಬ ಯುವಕ ಆ ಪ್ರೌಢಾವಸ್ಥೆಯನ್ನು ದಾಟಿ ಒಬ್ಬ ನಾಗರಿಕನಾಗಿ ಆ ಸಮಾಜಕ್ಕೆ ಬಂದಾಗ ಅವನಿಗೆ ಸುಮಾರು ಒಂದು 22ರಿಂದ 25 ವರ್ಷ ವಯಸ್ಸಾಗಿರುತ್ತೆ. ಬಟ್ ಆ 22 ವರ್ಷ ಅಂದರೆ ಆತನ ಎಜುಕೇಷನ್ ಮುಗಿಸ್ಕೊಂಡು ಒಂದು ಸಮಾಜದಲ್ಲಿ ನಾಗರಿಕನಾಗಿ ಸೇವೆ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆ 20ರಿಂದ 22 ವರ್ಷಗಳ ಕಾಲ ಆತ ಪಾಲಕ, ಪೋಷಕರ, ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಬೆಳೀತಾರೆ. ಈಗ ನೀವು ನೋಡಿದಂಥ ಸ್ಕಿಟ್ಟಲ್ಲಿನೂ ಕೂಡ ನೀವು ಸಾಕಷ್ಟನ್ನು ನೋಡಿದ್ರಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಸೊ ಮನೆಯಲ್ಲಿ ನಾವು ಯಾವ ರೀತಿ ಫೌಂಡೇಶನನ್ನು ಹಾಕ್ತೀವಿ, ಆ ರೀತಿ ಅದು ಗಿಡಕ್ಕೆ ನೀವು ಹೇಗೆ ಗೊಬ್ಬರ ಮತ್ತು ನೀರನ್ನು ಹಾಕ್ತೀರಾ, ಅದೇ ರೀತಿ ಕೂಡ ನಾವು ಮನೆಯಲ್ಲಿ ಯಾವ ರೀತಿ ಪೋಷಣೆ ಮತ್ತು ಯಾವ ರೀತಿ ಅವರನ್ನು ನಾವು ನೋಡ್ತೀವಿ, ಸಾಕ್ತೀವಿ ಅನ್ನೋದು ಬಹಳ ಮ್ಯಾಟ್ರ್ ಆಗುತ್ತೆ. ಅದೇ ರೀತಿ ಕೂಡ ಶಿಕ್ಷಣ ಸಂಸ್ಥೆಗಳತ್ತೂ ಕೂಡ ತಾವು ನೋಡಿದ್ರಿ. ಮಕ್ಕಳು ಕಾಲೇಜಿಗೆ ಹೋಗ್ಬೇಕಾರೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಏನಿಲ್ಲ ಅಂತಂತ ಹೇಳಿ. ನಾನು ಹೇಳೋದು ಏನು ಅಂತಂತಂದರೆ, ಪೊಲೀಸರದ್ದು ಒಂದು ಪಾತ್ರ ಬಂತು. ಯಾವಾಗ ಅಂತಂತಂದರೆ ಅವರು ಒಂದು ಪ್ರೌಢಾವಸ್ಥೆಗೆ ಬಂದು ಸಮಾಜದಲ್ಲಿ ಬಂದಾಗ ಅವಾಗ ಪೊಲೀಸರದ್ದು ಕೂಡ ಒಂದು ಪಾತ್ರ ಬಂತು. ಬಟ್ ಅಲ್ಲಿವರೆಗೂ ಕೂಡ ಹೆಚ್ಚಿನ ಜವಾಬ್ದಾರಿ, ಅತಿ ಹೆಚ್ಚಿನ ಜವಾಬ್ದಾರಿ ಪಾಲಕರು, ಪೋಷಕರು ಮತ್ತು ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು, ವಿದ್ಯಾರ್ಥಿನಿಯರದು ಕೂಡ ಇದರಲ್ಲಿ ಬಹಳಷ್ಟು ಪಾತ್ರ ಇದೆ. ಮಾಧ್ಯಮದ ಪಾತ್ರ ಇದೆ, ಸರ್ಕಾರದ ಪಾತ್ರ ಇದೆ, ಆಡಳಿತದ ಪಾತ್ರ ಇದೆ. ಈ ಒಂದು ನಮ್ಮ ಶಾಂತಿನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಸಮಿತಿ ವತಿಯಿಂದ ಈ ಮಾದಕ ವಸ್ತುಗಳ ಮುಕ್ತ ಭಾರತ ಇದರ ಒಂದು ಜಾಗೃತಿಯ ರ್ಯಾಲಿ ಈಗಾಗಲೇ ಸಿದ್ದೇಶ್ವರ ದೇವಾಲಯದಿಂದ ಈ ಗಗನ್ ಬಹಲದವರೆಗೆ ತಾವೆಲ್ಲ ಬಹಳ ಅಭೂತಪೂರ್ವವಾದಂತಹ ಮತ್ತು ಜನರಿಗೆ ಸ್ಪಂದಿಸ್ತಕ್ಕಂತಹ ಅರ್ಥಪೂರ್ಣವಾದಂತಹ ಈ ರ್ಯಾಲಿಯನ್ನು ಮಾಡಿಕೊಂಡು ನೀವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ. ಈ ಒಂದು ಸಮಾರಂಭದ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ವಿಜಯಪುರದ ವರಿಷ್ಠಾಧಿಕಾರಿಗಳಾದಂತಹ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರೆ ಮತ್ತು ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ
ಯೋಗೇಶ್ವರಿ ಮಾತಾಜಿಯವರ ಪಾದಗಳಲ್ಲಿ ನಮಸ್ಕರಿಸಿ, ಅದೇ ರೀತಿ ನಮ್ಮ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂತಹ IAS ವರಿಷ್ಠಾಧಿಕಾರಿ ಮತ್ತು ಪ್ರೊಬೇಷನರಿ ಆದಂತಹ ಅಭಿಷೇಕ್ ಸಾಹೇಬ್ರೆ, ಈ ಗಗನ್ ಮಹಲ್ನಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಾದಂತಹ ವಿಜಯ್ ಕುಮಾರ್ ಅವರೇ, ಮತ್ತು ಈ ಒಂದು ಶಾಂತಿನಿಕೇತನ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಶೀಲಾ ಬಿರಾದಾರ್ ಅವರೇ, ಕಿತ್ತೂರಾಣಿ ಚೆನ್ನಮ್ಮ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದಂತಹ ಹನುಮಲ್ಲ ಸಾರವಾಡ್ ಅವರೇ, ಇಲಾಖೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಮತ್ತು ಇಂತಹ ಡ್ರಗ್ಸ್ ಏನು ಸಿಕ್ಕಾಗ ಅನೇಕ ಸಂದರ್ಭದೊಳಗೆ ಇಲಾಖೆಗಳು ಅದನ್ನು ಜಪ್ತಿ ಮಾಡತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇತ್ತೀಚೆಗೆ ಸುಮಾರು 150 ಕೋಟಿಯ ಒಂದು ಡ್ರಗ್ಸ್ ಅನ್ನ, ಅದು ಸಿಂಥೆಟಿಕ್ ಡ್ರಗ್ಸ್ ಆಗಿರ್ಬೋದು ಅಥವಾ ಇದು ಗಾಂಜಾ ಆಗಿರ್ಬೋದು, ಇದನ್ನ ಪೊಲೀಸ್ ಇಲಾಖೆಯವರು ಅದನ್ನ ಸೀಸ್ ಮಾಡಿದ್ದು ಅದು ನಿಜವಾಗಿಯೂ ಶ್ಲಾಘನೀಯವಾದಂಥದ್ದೇ. ಇವತ್ತ ಸಮಾಜ ಸುರಕ್ಷಿತವಾಗಿರಬೇಕು, ಸಮಾಜದೊಳಗೆ ಶಾಂತಿಯನ್ನ ನೆಲೆಯೂರಿರಬೇಕು ಅಂತಂದ್ರೆ ಪೊಲೀಸ್ ಇಲಾಖೆಯ ಒಂದು ಪಾತ್ರ ಎನ್ನುವುದು ಬಹಳ ಮುಖ್ಯವಾಗಿದೆ. ಹೀಗಾಗಿ ಇಲ್ಲಿ ನಮ್ಮ ವಿಜಯಪುರದೊಳಗೆ ನಾನು ಈ ಸಂದರ್ಭದೊಳಗೆ ನಮ್ಮ SP ಸಾಹೇಬರು ಇಲ್ಲೇ ಬಂದಿದ್ದಾರೆ ಮತ್ತು ಪ್ರೊಬೇಷನರಿ IAS ನಮ್ಮ ಅಭಿಷೇಕ್ ಸಾಹೇಬರು ಇಲ್ಲೇ ಇದ್ದಾರೆ. ನಾನು ಅವರಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, ಈ ಒಂದು ಡ್ರಗ್ಸ್ ವಿಷಯದೊಳಗೆ ಅದು ಮದ್ಯಪಾನ ಆಗಿರ್ಬೋದು, ಸಿಗರೇಟ್ಸ್ಗಳಾಗಿರ್ಬೋದು, ಗಾಂಜಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈ ವಿಷಯದೊಳಗ ಪೊಲೀಸ್ ಇಲಾಖೆಯವರು ಬಹಳ ಗಟ್ಟಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೆ. ಆದ್ರೆ ಇಲ್ಲಿ ಒಂದು ಬಿಜಾಪುರ ಈ ಒಂದು ಮಾದಕ ದ್ರವ್ಯಗಳಿಂದ ಮುಕ್ತಿಯನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ನಮ್ಮ ನಿಂಬರ್ಗಿ ಸಾಹೇಬರ ನೇತೃತ್ವದೊಳಗ ಪೊಲೀಸ್ ಇಲಾಖೆ ಇದು ಡೆಫಿನೆಟ್ಲಿ ಮಾಡ್ತದೆ ಅಂತಕ್ಕಂತಹ ಒಂದು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಎಷ್ಟೆಷ್ಟೋ ಇವತ್ತು ನೀವು ನೋಡ್ತಾ ಇದ್ದೀರಿ, ನಮ್ಮ ಬಿಜಾಪುರದೊಳಗ ಎಂತಿಂತ ಘಟನೆಗಳನ್ನ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಿದ್ದಾರೆ. ಎಲ್ಲೆಲ್ಲಿ ಕೆಲವೊಂದು ಹಣ ಕಳ್ಳತನ ಮಾಡಿದ್ರೆ, ಎಲ್ಲೆಲ್ಲಿ ಕೆಲವೊಂದು ಸಂದರ್ಭದೊಳಗೆ ಏನಾದ್ರೂ ಅಹಿತಕರ ಘಟನೆಗಳು ನಡೆದಿದ್ರೆ ಇಮಿಡಿಯೇಟ್ಲಿ ಸ್ಪಂದನ ಮಾಡಿ ಆ ಆರೋಪಿಗಳನ್ನು ಬಂಧಿಸತಕ್ಕಂತ ಕೆಲಸವನ್ನ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ನಿಂಬರ್ಗಿ ಸಾಹೇಬರ ನೇತೃತ್ವದೊಳಗೆ ಮಾಡಿದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆಯ ವಿಷಯನೇ. ಹೀಗಾಗಿ ಇವತ್ತ ನಾವೆಲ್ಲರೂ ಒಂದು ಬಹಳ ಮುಖ್ಯವಾದಂತಹ ಒಂದು ಪ್ರತಿಜ್ಞೆಯನ್ನು ಕೂಡ ತೆಗೆದುಕೊಳ್ಳಬೇಕಾಗ್ತದೆ. ನಾವು ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಯಾರೋ ಈ ಒಂದು ವ್ಯಸನಕ್ಕೆ ಬಲಿ ಆಗುವುದಿಲ್ಲ ಮತ್ತು ಈ ಒಂದು ಭಾರತವನ್ನ ವ್ಯಸನ ಮುಕ್ತವನ್ನಾಗಿ ಮಾಡ್ತೀವಿ ಅಂತ ಹೇಳಿ ನೀವೆಲ್ಲರೂ ಒಂದು ಗಟ್ಟಿಯಾದಂತಹ ಒಂದು ನಿರ್ಧಾರವನ್ನ ನೀವೆಲ್ಲ ಮಾಡಿದಾಗ ಇಡೀ ನಿಮ್ಮ ಮನೆಯೂ ಕೂಡ ಒಂದು ಒಳ್ಳೆಯದಾಗ್ತದೆ. ಮನೆಯ ಒಂದು ನಿಮ್ಮ ಪಾಲಕರಿಗೆ, ನಿಮ್ಮ ಸಹೋದರ ಸಹೋದರಿಯರಿಗೆ, ನೆರೆಹೊರೆಯವರಿಗೆ, ಸಮಾಜಕ್ಕೆ ಇದೊಂದು ದೊಡ್ಡ ಕೊಡುಗೆ ಆಗ್ತದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆ ವತಿಯಿಂದ ವ್ಯಸನ ಮುಕ್ತ ಭಾರತ ಈ ಒಂದು ಅವೇರ್ನೆಸ್ ಅನ್ನ ಕೊಡಬೇಕು ಅಂತ ಹೇಳಿ ಏನು ಈ ರ್ಯಾಲಿಯಲ್ಲಿ ತಾವೆಲ್ಲರೂ ಭಾಗವಹಿಸಿದಿರಿ. ಇದು ನಿಜವಾಗಿಯೂ ಬಹಳ ಅರ್ಥಪೂರ್ಣವಾದಂತಹ ಒಂದು ರ್ಯಾಲಿ ಆಗಿತ್ತು ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಾಂತಿನಿಕೇತನ ಯಾವಾಗಲೂ ಸಮಾಜಕ್ಕೆ ಯಾವ ಒಂದು ಅವಶ್ಯಕತೆ ಇದ್ದಾಗ ಅಂತಹ ಸಮಸ್ಯೆಗಳಿಗೆ ಸ್ಪಂದನೆ ಮಾಡತಕ್ಕಂತಹ ಒಂದು ಕಾರ್ಯವನ್ನ ನಾವು ಯಾವಾಗಲೂ ಮಾಡ್ತಾ ಬಂದಿದ್ದೀವಿ. ಇವತ್ತು ಈ ಒಂದು ವ್ಯಸನ ಅಂತಕ್ಕಂಥದ್ದು ಇವತ್ತ ಪ್ರತಿಯೊಂದು ಮನೆ ಒಳಗ ಸೇರಿಕೊಂಡು ಬಿಟ್ಟದ. ಮೊದಲಿಗೆ ಅದಕ್ಕೇನೆ ನಮ್ಮ
ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಯುವಕರನ್ನ ಈ ವ್ಯಸನದಿಂದ ಉಳಿಸ್ಬೇಕು, ವ್ಯಸನದಿಂದ, ಯಾಕಂದ್ರೆ ರಕ್ಷಣೆ ಮಾಡತಕ್ಕಂಥದ್ದು ಬಹಳ ಒಂದು ದೊಡ್ಡ ಜವಾಬ್ದಾರಿ ಯುವಕರನ್ನ. ಯಾಕಂದ್ರೆ ಇವತ್ತ ಈ ದೇಶ ಇದು ಒಂದು ಗಟ್ಟಿಯಾಗಿ ಅಭಿವೃದ್ಧಿಯನ್ನು ಹೊಂದಬೇಕು, ಬೆಳಿಬೇಕಪ್ಪ ಅಂತಂದ್ರೆ ಯುವ ಶಕ್ತಿ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇದನ್ನ ನರೇಂದ್ರ ಮೋದಿಜಿಯವರು ಆಗಸ್ಟ್ 15, 2020 ಈ ಒಂದು ವ್ಯಸನ ಮುಕ್ತ ಭಾರತಕ್ಕೆ ಕರೆ ಕೊಟ್ಟರು. ಹೀಗಾಗಿ ಕರ್ನಾಟಕದೊಳಗೂ ಕೂಡ ಇವತ್ತ ಈ ವ್ಯಸನ ಮುಕ್ತ ಕರ್ನಾಟಕಕ್ಕೆ ಆಗಸ್ಟ್ 1 ನಾವು ಆಚರಣೆ ಮಾಡ್ತೀವಿ. ಇದು ಅಂತಾರಾಷ್ಟ್ರೀಯ ಒಂದು ದಿನಾಚರಣೆ 26ನೇ ತಾರೀಕಿಗೆ ಮಾಡ್ತಿರ್ತೀವಿ. ಸೊ ಅದಕ್ಕೆ ಇವತ್ತ ಈ ಒಂದು ಮಾದಕ ವಸ್ತುಗಳ ಒಂದು ಹಾವಳಿ ಏನದ, ಇದು ಇಡೀ ಜಗತ್ತಿನೊಳಗನ ಒಂದು ಸಮಸ್ಯೆಯಾಗಿದೆ. ಹೀಗಾಗಿ ಈ ಒಂದು ಅವೇರ್ನೆಸ್ ಕೊಡಬೇಕಾಗಿದ್ದು ಬಹಳ ಮುಖ್ಯವಾದಂತಹದ್ದು. ಮತ್ತು ಪ್ರಾರಂಭದೊಳಗ ನಿಮ್ಮ ಸ್ನೇಹಿತರೊಡನೆ ಅದು ಪ್ರಾರಂಭ ಆಗ್ತದೆ. ಏನೂ ಆಗುವುದಿಲ್ಲ, ಸ್ವಲ್ಪ ಸೇವನೆ ಮಾಡಿದರೆ ಅಂತ ಹೇಳಿ ನಿಮ್ಮ ಸ್ನೇಹಿತರೇ ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು. ಸೊ ಇದಕ್ಕೆ ತಾವು ಬಲಿಯಾಗಬಾರದು ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತ ಮೊದಲಿಗೆ ಅಲ್ಪ ಪ್ರಮಾಣದೊಳಗೆ ಪ್ರಾರಂಭವಾದಂತಹ ಈ ನಶೆ ಪದಾರ್ಥದ ಸೇವನೆ ನಂತರದೊಳಗೆ ಒಂದು ಜೀವನವನ್ನೇ ಅದು ಹಾಳು ಮಾಡಿ ಹೋಗ್ತದೆ. ಮನೆಯವರಿಗೆ ತೊಂದರೆ ಆಗ್ತದೆ, ಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಮಸ್ಯೆ ಆಗ್ತದೆ, ತಂದೆ ತಾಯಿಯರಿಗೆ, ಪಾಲಕರಿಗೆ ಸಮಸ್ಯೆ ಆಗ್ತದೆ. ಹೀಗಾಗಿ ಈ ಒಂದು ಜನರು ಇದರಿಂದ ತಮ್ಮ ಭವಿಷ್ಯವನ್ನ ಕಳೆದುಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.